ಹಾಯ್ ಹಲೋ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕಲ್ಚರಲ್ ವ್ಯಾಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವತ್ತು ನಾವು ಕುರಂಜಿಲ್ ಟ್ರೆಕ್ಕಿಂಗ್ ಹೋಗಿ ಬರೋಣ. ನೋಡಿ ಸ್ನೇಹಿತರೆ, ಈ ಕುರಂಜಿಲ್ ಟ್ರೆಕ್ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಒಂದು ಸುಂದರವಾಗಿರ್ತಕ್ಕಂಥ ಮತ್ತು ಬಹಳ ಶಾಂತಿಯುತವಾಗಿರ್ತಕ್ಕಂಥ ಟ್ರೆಕ್ಕಿಂಗ್ ಮಾಡಲಿಕ್ಕಿರ್ತಕ್ಕಂಥ ಒಂದು ಜಾಗ ಸ್ನೇಹಿತರೆ. ಬನ್ನಿ, ಇದು ಬಂದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಒಂದು ಭಾಗ ಸ್ನೇಹಿತರೆ. ಇದು ಚಿಕ್ಕಮಗಳೂರು ಜಿಲ್ಲೆಗೆ ಸೇರಿರ್ತಕ್ಕಂಥದ್ದು. ಇದು ನೋಡಿ, ಟ್ರೆಕ್ಕಿಂಗ್ ಒಟ್ಟು ನಾವು 14ರಿಂದ 16 ಕಿಲೋಮೀಟ್ರು ಈಗ ನಾವು ಟ್ರೆಕ್ ಮಾಡಬೇಕಾಗಿದೆ ಸ್ನೇಹಿತರೆ. ಹಾಗಾಗಿ ಒಂದು 6 ಗಂಟೆಯಿಂದ 8 ಗಂಟೆಗಳಷ್ಟು ಕಾಲ ಈ ಟ್ರೆಕ್ಕಿಂಗ್ ಮಾಡಲಿಕ್ಕೆ ಟೈಮ್ ಬೇಕಾಗುತ್ತೆ. ಹಾಗೆಯೇ ಇದೊಂದು ನಮ್ಮ ಒಂದು ಏನು ಎನರ್ಜಿ ಇದೆಯಲ್ಲ, ಅದು ಬಹಳ ಚಾಲೆಂಜಿಂಗಾಗಿ ಈ ಒಂದು ಬೆಟ್ಟವನ್ನು ಹತ್ತಿ ಇಳಿಲಿಕ್ಕೆ ಒಂದು ಸುಂದರವಾಗಿರ್ತಕ್ಕಂಥ ಈ ಪರಿಸರ ನಮ್ಮನ್ನು ಉತ್ತೇಜಿಸುತ್ತೆ ಸ್ನೇಹಿತರೆ. ಹಾಗೆಯೇ ನೋಡಿ, ಇದು ಬಂದು ದಟ್ಟವಾಗಿರ್ತಕ್ಕಂಥ ಶೋಲ ಅರಣ್ಯಗಳ ಮಧ್ಯೆ ಹುಲ್ಲುಗಾವಲಿನ ಒಂದು ಪಥದಲ್ಲಿ ನಾವು ಸಾಗ್ತಾ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ನೋಡ್ತಾ ಇದ್ದರೆ ಸುತ್ತಮುತ್ತಲೂ ಪಶ್ಚಿಮ ಘಟ್ಟಗಳ ಆ ಒಂದು ಬೆಟ್ಟ ಗುಡ್ಡಗಳ ಪರ್ವತ ಶ್ರೇಣಿಗಳ ಸಾಲು ಸಾಲು ನಮ್ಮನ್ನು ಎಲ್ಲೋ ದೂರದಲ್ಲಿ ಕೈ ಬೀಸಿ ಕರೀತಾ ಇದೆ ಸ್ನೇಹಿತರೆ. ಬನ್ನಿ ನೋಡ್ಕೊತ ಹೋಗೋಣ ಹಾಗೆ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ. ಹಾಗೆಯೇ ಸ್ನೇಹಿತರೆ, ಇಲ್ಲಿ ಅನೇಕ ಜಾತಿಯ ಪಕ್ಷಿಗಳು, ಪ್ರಾಣಿಗಳು ನಮಗೆ ಕಾಣಿಸ್ತಾ ಇದೆ. ಅಪರೂಪದ ಒಂದು ಮರಗಿಡಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಸ್ನೇಹಿತರೆ. ಹಾಗೆಯೇ ಈ ಒಂದು ಪರಿಸರ ಇದೆಯಲ್ಲ ನೋಡಿ, ಎಷ್ಟು ಶಾಂತಿಯುತವಾಗಿದೆ ಅಂದರೆ, ಈ ಕುದುರೆಮುಖಕ್ಕೆ ನಾವೇನಾದ್ರು ಹೋದರೆ ಅಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ ಸ್ನೇಹಿತರೆ, ಟ್ರೆಕ್ ಮಾಡೋವಂಥ ಜನಗಳು. ಆದರೆ ಇಲ್ಲಿ ಸ್ವಲ್ಪ ಕಡಿಮೆ ಇದ್ದಾರೆ. ಹಾಗಾಗಿ ಆರಾಮಾಗಿ ನಾವು ಬೆಟ್ಟ ಗುಡ್ಡವನ್ನು ಹತ್ಬೋದು ನೋಡಿ. ಆದರೂ ಇಷ್ಟು ಜನ ಇದ್ದಾರೆ ಸ್ನೇಹಿತರೆ. ಜನ ಎಲ್ಲೋದ್ರೂ ಇದ್ದೇ ಇದ್ದಾರೆ. ಈಗ ನಾವೇ ಜನ ಅಲ್ವಾ, ನಾವೇ ಇಲ್ಲಿ ಬಂದಿದ್ದೀವಲ್ವ. ಹಾಗಾಗಿ ಇದನ್ನು ಏನು ಮಾಡೋಕ್ಕಾಗಲ್ಲ. ಜನಸಂಖ್ಯೆ ಇವತ್ತೆಲ್ಲರೂ ಈ ಒಂದು ಟ್ರೆಕ್ ಮಾಡೋವಂಥದ್ದು, ಪ್ರವಾಸಿ ಸ್ಥಳಗಳಿಗೆ ಹೋಗ್ತಕ್ಕಂಥದ್ದು ಕಾಮನ್ ಆಗಿಬಿಟ್ಟಿದೆ. ಹಾಗಾಗಿ ಎಲ್ಲ ಕಡೆ ಜನ ಬರ್ತಾರೆ, ಏನು ಮಾಡೋಕ್ಕಾಗಲ್ಲ. ಅವರು ನೋಡಬೇಕಲ್ವ, ನಾವು ನೋಡೋಣ ಬನ್ನಿ ಯಾವ ರೀತಿ ಇದೆ ಈ ಒಂದು ಟ್ರೆಕ್ಕಿಂಗ್ ಪ್ಲೇಸ್. ನೋಡಿ, ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಕುರಂಜಿಲ್ ಶಿಖರ ಸ್ನೇಹಿತರೆ. ಹಾಗೆಯೇ ನೋಡಿ, ಇದು ಬಹಳ ಸುಂದರವಾಗಿರ್ತಕ್ಕಂಥ ಅರಣ್ಯ ಪ್ರದೇಶ ಆಗಿದೆ. ಹಾಗಾಗಿ ಇಲ್ಲಿ ಬರಲಿಕ್ಕೆ ಸ್ನೇಹಿತರೆ, ನೀವು ಅಕ್ಟೋಬರ್ನಿಂದ ಜನವರಿ ಇದೆಯಲ್ಲ, ಇದು ಒಂದು 7 ಮಾಡಿಸ್ತಂಥ ಒಂದು ತಿಂಗಳು ಸ್ನೇಹಿತರೆ. ಯಾಕಂತಂದರೆ ಒಂದು ಮಳೆಗಾಲದ ಆರಂಭ, ಮತ್ತು ಮಳೆ ಬಂದೋಗಿರುತ್ತೆ. ದಟ್ಟ ಕಾಡಿನ ಹಸಿರು, ತೇಲುತ್ತಿರುವ ಮೋಡಗಳು, ದೂರದಲ್ಲೆಲ್ಲೋ ಕಾಣುವ ಪರ್ವತ ಶ್ರೇಣಿಗಳ ಸಾಲು ಸಾಲು, ಹಚ್ಚ ಹಸುರಿನ ಹೊದಿಕೆ, ಅಲ್ಲಿ ಇಲ್ಲಿ ಕೂಗ್ತಾ ಇರ್ತಕ್ಕಂಥ ಪಕ್ಷಿಗಳ ಕಲರವ, ಮೋಡಗಳ ದಟ್ಟಣೆ, 1-2 ಸ್ನೇಹಿತರೆ. ನೋಡ್ತಾ ಇದ್ದರೆ ಅದೆಷ್ಟು ದೂರ ಬೇಕಾದರೂ ಹಿಂಗೆ ನೋಡ್ಕೊಂಡು ನಡ್ಕೊಂಡು ಹೋಗ್ಬಿಡ್ಬೋದು ಅನಿಸುತ್ತೆ. ಹೋಗ್ತಾ ಇದ್ದರೆ ಸ್ನೇಹಿತರೆ, ಆ ದೂರನೇ ನಮಗೆ ಗೊತ್ತಾಗೋದಿಲ್ಲ. ಒಂದು ಸೈಡಲ್ಲಿ ನಾವು ಒಂದು 7ರಿಂದ 8 ಕಿಲೋಮೀಟ್ರ್ ನಡೀತೀವಿ. ಒಟ್ಟು ಒಂದು 16 ಕಿಲೋಮೀಟ್ರು ಈ ಟ್ರೆಕ್ಕಿಂಗ್ ಪ್ರದೇಶ. ನಿಜಕ್ಕೂ ಸ್ನೇಹಿತರೆ, ಸ್ವಲ್ಪ ಕಷ್ಟ ಆದ್ರೂ ಮೇಲಿಗೆ ಬಂದರೆ ಆ ಪ್ರಕೃತಿಯ ವಿಸ್ಮಯವನ್ನು ನೋಡೋದೇ ಒಂದು ಅದ್ಭುತ ಸ್ನೇಹಿತರೆ. ನಿಜಕ್ಕೂ ಈ ಒಂದು ನಮ್ಮ ಕರ್ನಾಟಕದ ಹೆಮ್ಮೆಯ ಸ್ಥಳಗಳಲ್ಲಿ ಈ ಒಂದು ಕುರಂಜಿಲ್ ಟ್ರೆಕ್ಕಿಂಗ್ ಪ್ಲೇಸು ಸಹ ಒಂದು ಸ್ನೇಹಿತರೆ. ನೀವು ಮಿಸ್ ಮಾಡ್ದಲೇ ಒಂದು ಸರಿ ಬನ್ನಿ, ಈ ಪ್ರದೇಶವನ್ನು ನೋಡಿ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ, ಇನ್ನು ಮುಂದೆ ಏನೇನಿದೆ ಅಂತಕ್ಕಂಥದ್ದನ್ನ ನೋಡ್ಕೊಂಡು ಹೋಗೋಣ. ಬನ್ನಿ ಸ್ನೇಹಿತರೆ.
ನೋಡಿ ಸ್ನೇಹಿತರೆ, ಇದು ನಮ್ಮ ಕರ್ನಾಟಕದ ಅರಣ್ಯ ಇಲಾಖೆಗೆ ಸೇರಿರ್ತಕ್ಕಂಥ ಒಂದು ಪ್ರದೇಶ ಆಗಿರೋದ್ರಿಂದ, ಹಾಗೆಯೇ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಒಂದು ಟ್ರೆಕ್ಕಿಂಗ್ ಪ್ಲೇಸ್ ಆಗಿರೋದ್ರಿಂದ, ಮತ್ತು ಅರಣ್ಯ ಇಲಾಖೆಯ ಒಂದು ಅನುಮತಿಯನ್ನು ಪಡೆದೇ ನಾವು ಈ ಅರಣ್ಯವನ್ನು ಪ್ರವೇಶ ಮಾಡಬೇಕು ಸ್ನೇಹಿತರೆ. ಹಾಗಾಗಿ ನೀವು ಇಲ್ಲಿಗೆ ಬರೋದಕ್ಕೆ ಮುಂಚೆನೇ ಅಧಿಕೃತ ವೆಬ್ಸೈಟ್ ಏನಿದೆ ಅಲ್ಲಿ ನೀವು ಬುಕ್ಕಿಂಗ್ ಮಾಡಿಕೊಂಡು, ಟಿಕೆಟ್ ಬುಕ್ ಮಾಡ್ಕೊಂಡು ಆನಂತರ ನೀವು ಬಂದರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಯಾಕಂದರೆ ಪರ್ಮಿಷನ್ ಇಲ್ದಲೇ ಇಲ್ಲಿ ನಮಗೆ ಒಳಗೆ ಬಿಡೋದಿಲ್ಲ ಸ್ನೇಹಿತರೆ. ಹಾಗಾಗಿ ಪ್ರತಿದಿನ ಇಲ್ಲಿಗೆ ಇಷ್ಟೇ ಜನ ಬರಬೇಕು ಅಂತಕ್ಕಂಥದ್ದು ಒಂದು ಸೀಮಿತ ಪ್ರವಾಸಿಗರ ಒಂದು ಸಂಖ್ಯೆ ಇದೆ, ಅಷ್ಟಕ್ಕೆ ಮಾತ್ರ ಪರ್ಮಿಷನ್ ಕೊಡ್ತಾರೆ. ನಾವು ಇಲ್ಲಿ ಬಿಡ್ತಕ್ಕಂಥ ಲೋಕಲ್ ಗೈಡ್ಗಳನ್ನ ಕರ್ಕೊಂಡು ಈ ಒಂದು ಕುರಂಜಿಲ್ ಏನು ಟ್ರೆಕ್ಕಿಂಗ್ ಇದೆ ಇದನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ನಾವು ಬರೋದಕ್ಕೆ ಮುಂಚೆ ಏನೇನು ನಾವೆಲ್ಲ ಪ್ರಿಪೇರ್ ಆಗಿ ಹೋಗಬೇಕು ಅಂತಂದರೆ, ನೋಡಿ ಸ್ನೇಹಿತರೆ, ನಮಗೆ ಒಳ್ಳೆ ಗ್ರಿಪ್ ಇರ್ತಕ್ಕಂಥ ಒಂದು ಟ್ರೆಕ್ಕಿಂಗ್ ಶೂ ಬೇಕೇ ಬೇಕು. ಆಮೇಲೆ ಸಾಕಷ್ಟು ನೀರನ್ನು, ನಾವು ಕುಡಿಯೋ ನೀರನ್ನು ತಗೊಂಡೋಗ್ಬೇಕು ಸ್ನೇಹಿತರೆ. ಯಾಕಂತಂದರೆ ಅಲ್ಲಿ ನಮ್ಗೆ ಎಲ್ಲೆಲ್ಲೋ ದೂರದಲ್ಲಿ ಸಿಗ್ಬೋದು ನೀರು, ಆದ್ರೂ ನಮಗೆ ಈ ಬೆಟ್ಟ ಹತ್ತಬೇಕಾದ್ರೆ ನೀರಿನ ಅವಶ್ಯಕತೆ ತುಂಬ ಇರೋದ್ರಿಂದ ನೀರನ್ನು ನಾವು ಕ್ಯಾರಿ ಮಾಡಲೇಬೇಕು ಸ್ನೇಹಿತರೆ. ಆದರೆ ಒಂದು ತಿಳ್ಕೊಳ್ಳಿ, ಈ ನೀರಿನ ಬಾಟ್ಲುಗಳನ್ನು ಇಲ್ಲಿ ಅಲೋ ಮಾಡೋದಿಲ್ಲ. ನೀವು ಏನು ಸ್ಟೀಲ್ ಬಾಟ್ಲುಗಳಿದೆ ಅಥವಾ ನೀವು ಬೇರೆ ಒಂದು ನೀರನ್ನು ತರಲಿಕ್ಕೆ ಇರ್ತಕ್ಕಂಥದ್ದನ್ನು ಬಳಸ್ಕೊಂಡ್ರೆ ಒಳ್ಳೆಯದು ಸ್ನೇಹಿತರೆ. ಹಾಗೆಯೇ ಒಂದಿಷ್ಟು ಲಘುವಾಗಿರ್ತಕ್ಕಂಥ ಉಪಹಾರವನ್ನು ತಗೊಂಡು ಬನ್ನಿ. ಮೇಲೆಲ್ಲೂ ನಮಗೇನು ತಿನ್ನೋದಕ್ಕೆ ಕುಡಿಯೋದಕ್ಕೆ ಸಿಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಏನಾದ್ರು ಮಳೆಗಾಲದಲ್ಲಿ ಬರೋ ಹಂಗಿದ್ರೆ ರೈನ್ ಕೋಟು ಅಥವಾ ಕೊಡೆಯನ್ನು ತಂದರೆ ಒಳ್ಳೆಯದು. ಇನ್ನೊಂದು ಸ್ನೇಹಿತರೆ, ನೋಡಿ, ನಮಗೆ ನಮ್ಮ ಕಾಡನ್ನು ನೋಡೋದಕ್ಕೆ ಎಷ್ಟು ಖುಷಿ ಇದೆಯೋ ಅಷ್ಟೇ ಒಂದು ಭಯ ಈ ಕಾಡಲ್ಲಿ ನಮಗೆ ಕಾಡುತ್ತೆ. ಏನಪ್ಪ ಅಂತಂದರೆ, ಅದೇನು ಕಾಡು ಪ್ರಾಣಿಗಳು ಅಥವಾ ಬೇರೆ ಏನೂ ಅಲ್ಲ, ಈ ಜಿಗಣೆಗಳ ಕಾಟ ಸ್ನೇಹಿತರೆ. ಮಳೆಗಾಲದಲ್ಲಿ ಬಂದ್ರಂತೂ ಈ ಜಿಗಣೆಗಳಿದಾವಲ್ಲ, ಅವು ನಮ್ಮನ್ನು ಭಾಳ ಇರಿಟೇಟ್ ಮಾಡೋವಂಥದ್ದು. ಹಾಗಾಗಿ ಜಿಗಣೆ ನಮ್ಮ ಕಾಲ್ಗೆ ಹತ್ತಬಾರ್ದು ಅಂತಂದರೆ ನೀವು ಜಿಗಣೆಗೆ ಬೇಕಾಗಿರ್ತಕ್ಕಂಥ ಏನಾದರೂ ಒಂದಿಷ್ಟು ಸುಣ್ಣನೋ ಅಥವಾ ಅಮೃತಾಂಜನೋ ಏನಾದರೂ ಒಂದು ಕಾಲ್ಗೆ ಹಾಕ್ಕೊಳೋದಕ್ಕೆ ನೀವು ತರಬೇಕಾಗುತ್ತೆ ಸ್ನೇಹಿತರೆ. ಅಥವಾ ಉಪ್ಪು ಹಾಕ್ಕೊಂಡ್ರು ಅದೇನು ಬರಲ್ಲ ಅಂತ ಹೇಳ್ತಾರೆ. ನಿಮ್ಗೆ ಏನು ಅನುಕೂಲ ಇದೆ ಅದನ್ನು ತಗೊಂಡು ಬನ್ನಿ. ಕುರಂಜಲ್ ಪೀಕ್ ಹತ್ತತ್ರ ಬರ್ತಾ ಇದ್ದೀವಿ. ಸ್ಪೀಡ್ ಜಾಸ್ತಿ ಆಗ್ತಾ ಇದೆ. ಕುರಂಜಲ್ ಪೀಕ್ ನೋಡ್ಕೋಬೋದು ನಾನು ಹೆಂಗತ್ತೆ.
ನಿಮಗೆ ಈ ಟ್ರೆಕ್ ಮಾಡಲಿಕ್ಕೆ ನಾನು ಆ, ಏನು ಕುರಂಜಿಲ್ ಈ ಒಂದು ಪ್ರದೇಶ ಇದೆ, ಇದನ್ನು ನೀವು ಬೆಂಗಳೂರಿಂದ ಬರಬೇಕು ಅಂತಂದರೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಕಳಸ ಇದೆಯಲ್ಲ, ಕಳಸ ಕುದುರೆಮುಖ ಕಳಸ, ಅದರ ಹತ್ರದಲ್ಲೇ ಬರ್ತಕ್ಕಂಥ ಒಂದು ಪ್ರದೇಶ ಇದು. ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಾಕೃತಿಕ ಸೌಂದರ್ಯವನ್ನು ಹೊಂದಿರತಕ್ಕಂಥದ್ದು. ನೀವು ಬೆಂಗಳೂರಿಂದ ಕಳಸಕ್ಕೆ ರಾತ್ರಿ ಬಂದರೆ ನೀವು ಅಲ್ಲಿ ಇಳ್ಕೊಂಡು ಸ್ಥಳೀಯವಾಗಿ ಅಲ್ಲಿಂದ ಸ್ವಲ್ಪ ದೂರ ಜೀಪು ಅಥವಾ ಆಟೋಗಳು ಸಿಗುತ್ತೆ, ಅದನ್ನು ನೀವು ತಗೊಂಡು ಇಲ್ಲಿಗೆ ಬರ್ಬೋದು. ಅಥವಾ ಸ್ವಂತ ವಾಹನದಲ್ಲಿ ಬಂದ್ರೂ ಸಹ ನೀವು ಹೀಗೆ ಬೇಲೂರು, ಹಾಸನ ಮೇಲೆ, ಮೂಡಿಗೆರೆ ಮೇಲೆ ಕಳಸ ಇಲ್ಲಿಗೆ ಬರ್ಬೋದು. ಇದು ಯಾವ ಪ್ಲೇಸ್ ಅಂತಂದರೆ ಮುಳುವಾಸೆ ಅಂತಕ್ಕಂಥ ಒಂದು ಮಾರ್ಗವಾಗಿ ನಾವು ಸುಮಾರು ಒಂದು 300 ಬೆಂಗಳೂರಿಂದ ನನಗೆ ಒಂದು 300-320 ಕಿಲೋಮೀಟ್ರ್ ಆಗ್ಬೋದು. ಒಂದು ಜರ್ನಿ ಬಂದು 6-7 ಗಂಟೆ ಆಗ್ಬೋದು ಸ್ನೇಹಿತರೆ. ಹಾಗಾಗಿ ನೀವು ಬಂದು ಇಲ್ಲಿ ಸ್ಥಳೀಯವಾಗಿ ಅನೇಕ ಇಲ್ಲಿ ಹೋಮ್ ಸ್ಟೇಗಳು ಸಿಗುತ್ತೆ. ನೀವು ಎಲ್ಲಿ ಬೇಕಾದರೂ ಹೋಮ್ ಸ್ಟೇ ಮಾಡ್ಬೋದು, ಅಥವಾ ಕಡಿಮೆ ಬಜೆಟಲ್ಲಿ ನಿಮಗೆ ಕಳಸದಲ್ಲಿ ರೂಮ್ಗಳು ಸಿಗುತ್ತೆ, ಅಲ್ಲಿ ಬೇಕಾದರೂ ನೀವು ರೂಮ್ಗಳನ್ನ ಮಾಡ್ಕೋಬೋದು ಸ್ನೇಹಿತರೆ. ಈ ಮುಳುವಾಸೆ ಅಂತಕ್ಕಂಥ ಒಂದು ಭಾಗ ಏನಿದೆ, ಇದೆಲ್ಲ ಕಾಫಿ ತೋಟ ಇದೆ ಸ್ನೇಹಿತರೆ. ಈ ಕಾಫಿ ಎಸ್ಟೇಟ್ ಮಧ್ಯದಲ್ಲೂ ನಿಮಗೆ ಹೋಮ್ ಸ್ಟೇಗಳು ಸಿಗುತ್ತೆ, ಅಲ್ಲೂ ಸಹ ನೀವು ಇದ್ದು ಈ ಒಂದು ಟ್ರೆಕ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನೀವು ಹೋಮ್ ಸ್ಟೇನಾರು ಮಾಡ್ಕೊಳ್ಳಿ ಅಥವಾ ರೂಮ್ಗಳಾರು ಮಾಡ್ಕೊಳ್ಳಿ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೋಬೋದು ಸ್ನೇಹಿತರೆ. ಹಾಗೆಯೇ ಇಲ್ಲಿ ಮುಂಚೆನೇ ಬುಕ್ ಮಾಡ್ಕೋಬೇಕು ಸ್ನೇಹಿತರೆ. ನೀವು ನಾಳೆ ಹೋಗ್ತೀನಿ ಅಂದರೆ ಇವತ್ತು ಬುಕ್ ಮಾಡ್ಕೊಳಕ್ಕಾಗೋದಿಲ್ಲ, ಒಂದು ವಾರ ಮುಂಚೆಲೇ ನೀವು ಈ ಒಂದು ಬುಕ್ ಮಾಡಿಕೊಂಡ್ರೆ ಒಳ್ಳೆಯದು. ಹಾಗೆಯೇ ಇಲ್ಲಿ ಲೋಕಲ್ ಗೈಡ್ಸನ್ನು ತಗೊಂಡು ನೀವು ಇಲ್ಲಿ ಬರಲೇಬೇಕಾಗುತ್ತೆ, ಅದು ಕಡ್ಡಾಯ ಮಾಡಿದ್ದಾರೆ. ಹಾಗಾಗಿ ನೀವು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೂ ಪರವಾಗಿಲ್ಲ, ನಮ್ಮ ಸುರಕ್ಷತೆಗೋಸ್ಕರ ನಮ್ಮ ಅರಣ್ಯ ಇಲಾಖೆಯವರು ಏನೆಲ್ಲ ಮಾಡಿದ್ದಾರೆ ಅದನ್ನು ಫಾಲೋ ಅಪ್ ಮಾಡಬೇಕು. ಜೊತೆಗೆ ಸ್ನೇಹಿತರೆ, ಒಂದು ಕಿವಿ ಮಾತು, ನೀವು ಯಾರೂ ಇಲ್ಲಿ ಪ್ಲಾಸ್ಟಿಕ್ ಆಗಲಿ, ಗ್ಲಾಸ್ ಆಗಲಿ ಅಥವಾ ಬೇರೆ ಕಸ ಕಡ್ಡಿಗಳನ್ನ ಹಾಕದಲೇ ನಮ್ಮ ಸ್ವಚ್ಛವಾಗಿರ್ತಕ್ಕಂಥ ಈ ಪರಿಸರವನ್ನು ಸ್ವಚ್ಛವಾಗಿರೋದಕ್ಕೆ ಬಿಡಿ, ಮತ್ತು ನಮ್ಮ ಪ್ರಕೃತಿಯನ್ನು ನಾವೇ ಕಾಪಾಡಬೇಕು ಸ್ನೇಹಿತರೆ. ಹಾಗಾಗಿ ನೀವೆಲ್ಲರೂ ಅದನ್ನು ಫಾಲೋ ಮಾಡ್ತೀರಾ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ, ಈ ಕುರಂಜಿಲ್ ಈ ಒಂದು ಟ್ರೆಕ್ಕಿಂಗನ್ನು ಅನುಭವ ತುಂಬ ಅದ್ಭುತವಾಗಿದೆ. ನಿಜಕ್ಕೂ ಮೇಲ್ಗೆ ಹೋಗ್ತಾ 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 ಎಷ್ಟು ಖುಷಿಯಾಗುತ್ತೆ ಅಂತಂದರೆ, ಆ ಸುತ್ತಲೂ ಇರ್ತಕ್ಕಂಥ ಪರಿಸರನೇ ನಮಗೆ ಪ್ರೇರೇಪಣೆ ಆಗಿಬಿಡುತ್ತೆ ಸ್ನೇಹಿತರೆ. ಆ ತುದಿಗೆ ಹೋಗಿ ನಾವು ಆ ಕುರಂಜಿಲನ್ನು, ಆ ಪ್ರದೇಶದ ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ಕರ್ನಾಟಕದ ಹೆಮ್ಮೆಯ ಪಶ್ಚಿಮ ಘಟ್ಟಗಳನ್ನು ನೋಡೋದೇ ಒಂದು ಅದ್ಭುತ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನೀವು ಒಮ್ಮೆ ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸ್ನೇಹಿತರೆ.